ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನಾನು ಇವತ್ತು ಮಾಡ್ತಿದ್ದೇನೆ ರೆಸ್ಟೋರೆಂಟ್ ಸ್ಟೈಲ್ ಇದ್ದು ಚಿಕನ್ ಕಡಾಯಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ. ನಾನು 1 kg ಚಿಕನ್ ತಗೊಂಡಿದ್ದೇನೆ, ತೊಳೆದು ಕ್ಲೀನ್ ಮಾಡಿ. ಸೊ ನಾನು 1 ಚಮಚ ಉಪ್ಪು, 1 ಚಮಚ ಮೆಣಸಿನ ಹುಡಿ, ಸೊ ಮತ್ತು ಸ್ವಲ್ಪ ಹಳದಿ ಹುಡಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೇನೆ. ಡೀಪ್ ಫ್ರಿಜ್ ಎಲ್ಲ ಕೆಳಗಡೆ. ಸೊ ನಾವೊಂದು ತವ ತಗೊಂಡಿದ್ದೇನೆ, ಅದಕ್ಕೆ ಹಾಕ್ತೇನೆ ನಾನು ಪೆಪ್ಪರ್, ಮತ್ತು ಹಾಕ್ತಾ ಇದ್ದೇನೆ ನಾನು ಸ್ವಲ್ಪ ಗಸಗಸೆ, ಅದು ಬಿಳಿ, ಮತ್ತು ಬಡೆ ಸೊಪ್ಪು 1 ಚಮಚದಷ್ಟು, 1 ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ, ಮತ್ತು ಹಾಕ್ತಾ ಇದ್ದೇನೆ ನಾನು 2 ಮೆಣಸು. ಸೊ ಮತ್ತೆ ಹಾಕ್ತಾ ಇದ್ದೇನೆ 1 ಲವಂಗ ಮತ್ತು 1 ಕೆತ್ತೆ ಹಾಕ್ತೇನೆ. ಇದು ನಮ್ಮದು ಕಡಾಯಿ ಮಸಾಲ ಹುಡಿ. ಸೊ ಅದೇ ನಾನು ಮಿಕ್ಸರಿಗೆ ಹಾಕ್ತಾಯಿದ್ದು, ಪುಡಿ ಮಾಡಿ ಬನ್ನಿ. ಸೊ ಅದೇ ಕಡೆಗೆ ನಾನು ಹಾಕ್ತಾ ಇದ್ದೇನೆ ಟೊಮೆಟೊ ಬಾಯ್ಲ್ ಮಾಡಿದ್ದು ಸಿಪ್ಪೆ ತೆಗೆದು ಅದೇ ಪೇಸ್ಟ್ ಮಾಡಿ ಇಟ್ಟಿದ್ದೇನೆ. ಅದೇ ಕಡೆಗೆ ನಾನು ಹಾಕ್ತಾ ಇದ್ದೇನೆ ಜಿಂಜರ್ ಪೇಸ್ಟು, ಬೆಳ್ಳುಳ್ಳಿ, ಶುಂಠಿ, ಕಾಯಿಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ಬೇರೆ ಬೇರೆ ಪೇಸ್ಟ್ ಮಾಡಿ ಇಡಿ. ಸೊ ಫಸ್ಟ್ ನಾನು ಪುಡಿ ಮಾಡಿದ್ದು ಕಡಾಯಿ ಮಸಾಲ, ಆದಮೇಲೆ ಮಾಡಿದ್ದು ನಾನು ಟೊಮೆಟೊ ಪೇಸ್ಟ್, ಆದಮೇಲೆ ಮಾಡಿದ್ದು ಜಿಂಜರ್ ಪೇಸ್ಟ್. ಸೊ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಅದು ಎಣ್ಣೆಗೆ ನಾನು ಹಾಕ್ತಾ ಇದ್ದೇನೆ ಈರುಳ್ಳಿ ನೋಡಿ ಯಾವ ಥರ ನಾನು ಕಟ್ ಮಾಡಿದ್ದೇನೆ ನೋಡಿ, ಅದೇ ಥರ ಕಟ್ ಮಾಡಿ ಸ್ವಲ್ಪ ದೊಡ್ಡದು ನಾವೀಗ ಚಿಲ್ಲಿಗೆಲ್ಲ ಹಾಕ್ತೇವಲ್ಲ ಅದೇ ಥರ. ಮತ್ತು ನಾನು ಮಾಡ್ತಾಯಿದ್ದೇನೆ ದೊಣ್ಣೆ ಮೆಣಸು. ಸೊ ಅದನ್ನೆಲ್ಲ ಒಳ್ಳೆ ಫ್ರೈ ಆಗಲಿ, ಆ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ಪಾತ್ರೆಯಲ್ಲಿ ತೆಗೆದು ಬೇರೆಯೇ ಸಪ್ರೇಟಾಗಿ ಇಡಿರಿ. ನೀವು ಹೊರಗೆ ಹೋಗೋ ತಿನ್ನುವ ಬದಲು ಈ ಥರ ಮಾಡಿದ್ದೀನಿ, ಸೂಪರ್ ಆಗುತ್ತೆ. ಸೊ ಅದಕ್ಕೆ ನಾನು ಮಸಾಲ ಮಾಡಿದ ಚಿಕನ್ ಹಾಕಿ ಫ್ರೈ ಮಾಡಿ, ಸ್ವಲ್ಪ ಒಳ್ಳೆ ಫ್ರೈ ಆಗಲಿ. ಫ್ರೈ ಆದ ನಂತರ ಅದನ್ನು ಸಪ್ರೇಟಾಗಿ ಇಟ್ಟುಬಿಡಿ. ಅದೇ ಪಾತ್ರೆ ನಾನು ಹಾಕ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ, ಪುನಃ ಇದು ಬೆಂದಿದೆ ನೋಡಿ, ಮತ್ತು ಎಣ್ಣೆ ಹಾಕ್ತಾ ಇದ್ದೇನೆ. ಅದೇ ಎಣ್ಣೆಗೆ ಹಾಕ್ತಿದ್ದೇನೆ ಈರುಳ್ಳಿ ಸ್ವಲ್ಪ ಸಣ್ಣ ಕಟ್ ಮಾಡಿ, ಇದು ಬೇರೆಯೇ, ಅದು ಒಳ್ಳೆ ಫ್ರೈ ಆಗಲಿ ಈರುಳ್ಳಿ. ಸೊ ನೀವು ಬೇರೆ ಪಾತ್ರೆ ಬೇಕಾದರೆ ತಗೊಳ್ಬೋದು. ಸೊ ಇದು ಟೊಮೆಟೊ ಪ್ಯೂರಿ ಹಾಕ್ತಾ ಇದ್ದೇನೆ, ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದು ಇದು ಮಾಡಿದ್ದು. ಮತ್ತು ನಾನು ಹಾಕ್ತಾ ಇದ್ದೇನೆ ನಮ್ಮ ಕಡಾಯಿ ಮಸಾಲ ಹುಡಿ ಪುಡಿ ಮಾಡಿ ಇಟ್ಟದ್ದು, ನಾನೇ ಪುಡಿ ಮಾಡಿದೆಲ್ಲ ಅದೇ. ಮತ್ತು ಅದಕ್ಕೆ ಜಿಂಜರ್ ಪೇಸ್ಟು ನಾವು ಆವಾಗ 3 ಟೈಪಿದ್ದು ಪೇಸ್ಟ್ ಮಾಡಿ ಹಾಕಿದೆಯಲ್ಲ, ಅದು 3 ಟೈಪ್ ಹಾಕಿದರೆ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹೊರಗೆದ್ದು ಕಡಾಯಿದ್ದು ಮಸಾಲ ಹುಡಿ ಅಲ್ಲ, ನಾನು ಫಸ್ಟ್ ಮಾಡಿದ್ದೆ ಅಲ್ವಾ, ಅದೇ ಎಲ್ಲ ಪೆಪ್ಪರು, ಕೊತ್ತಂಬರಿ ಹುಡಿ ಎಲ್ಲ ಪೇಸ್ಟ್ ಪುಡಿ ಮಾಡಿದ್ದು, ಅದು ಕಡೆಯಿದ್ದು. ಮತ್ತು ಚಿಕನ್ ಹಾಕಿ ಒಳ್ಳೆ ಫ್ರೈ ಮಾಡಿ ಮಸಾಲದಲ್ಲಿ. ಸ್ವಲ್ಪ ನೀರು ಹಾಕಿ, ನಿಮಗೆ ಬೇಕು ಅನಿಸಿದರೆ ಸ್ವಲ್ಪ ನೀರು ಹಾಕಿ. ನಾನು ಸ್ವಲ್ಪ ನೀರು, ಯಾಕೆಂದರೆ ಚಿಕನ್ ಒಳ್ಳೆ ಬೆಂದಿಲ್ಲ, ಇದರಲ್ಲಿ ಸ್ವಲ್ಪ ಚಿಕನ್ ಬೇಯಬೇಕು. ಹಾಗಾಗಿ ಒಂದು ಸತಿ ಟ್ರೈ ಮಾಡಿ, ತುಂಬಾ ಒಳ್ಳೆ ಪರಿಮಳ ಬರುತ್ತೆ ನಮ್ಮದು ಇದು ಕಡಾಯಿ ಚಿಕನ್ ಇದ್ದು. ಮತ್ತು ಸ್ವಲ್ಪ ನಾನು ಮೊಸರು ಹಾಕ್ತಾ ಇದ್ದೇನೆ, ಹುಳಿ ಮೊಸರು ಅಲ್ಲ. ಸೊ ಮತ್ತು 1 ಲಿಂಬೆ ಹಣ್ಣು ಹಾಕ್ತಾ ಇದ್ದೇನೆ, ಲಿಂಬೆ ರಸ. ಅದರ ಮೇಲೆ ಸ್ವಲ್ಪ ನಾನು ಹಾಕ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬೇಯಲಿ. ಮತ್ತು ನಾನು ಇದು ಶುಂಠಿ ಉದ್ದುದ್ದ ಕಟ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೇನೆ, ಸಪೂರಾಗಿ ಶುಂಠಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸೊ ನೀವು ರೆಸ್ಟೋರೆಂಟ್ ಸ್ಟೈಲಲ್ಲಿ ನೋಡಿ ಯಾವ ಥರ ತಿಂತಿದ್ದೀರಾ, ಸೊ ಅದೇ ಟೇಸ್ಟ್ ಬರುತ್ತೆ, ಒಂದು ಸರ್ತಿ ಟ್ರೈ ಮಾಡಿ. ಮತ್ತು ನಾನು ಫ್ರೈ ಮಾಡಿದ್ದು ಈರುಳ್ಳಿ ಮತ್ತು ದೊಣ್ಣೆ ಮೆಣಸು ಹಾಕ್ತಾ ಇದ್ದೇನೆ. ಅದು ಸ್ವಲ್ಪ ಮಿಕ್ಸ್ ಮಾಡಿ, ಎಷ್ಟು ನೀರು ಬೇಕು, ಎಷ್ಟು ದಪ್ಪ ಥರ ಬೇಕು ಆ ಥರ ಇಟ್ಟರೆ ಆಯಿತು ನಿಮಗೆ. ಸ್ವಲ್ಪ ಹಾಕ್ತಾ ಇದ್ದೇನೆ ನಾನು ಕಸ್ತೂರಿ ಮೇಥಿ ಸ್ವಲ್ಪ ಜಾಸ್ತಿನೇ ಹಾಕಿ. ಸೊ ಒಳ್ಳೆ ಬಾಯ್ಲ್ ಬರಲಿ ನೋಡಿ. ಈಗ ಚಿಕನ್ ಬೆಂದಿದೆ, ಆಫ್ ಮಾಡಿದ ನಂತರ ಸ್ವಲ್ಪ ದಪ್ಪ ಆಗುತ್ತೆ, ನೋಡ್ತಾ ಇದ್ದೀರಲ್ವಾ. ಸೂಪರಾದ ಒಂದು ಚಿಕನ್ ಕಡಾಯಿ